ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಮಯ ಬಂದೇ ಬಿಡ್ತಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಆಸೆ ಬಹುದೊಡ್ಡ ಕನಸು ಮುಖ್ಯಮಂತ್ರಿ ಆಗ್ಲೇಬೇಕೆಂಬ ಆಸೆಯನ್ನ ಇಟ್ಕೊಂಡಿದ್ರು. ಇದೀಗ ಅದಕ್ಕೆ ಸಮಯ ಬಂದು ಬಿಡ್ತಾ ಜನವರಿ ಕ್ರಾಂತಿಗೆ ಕೈನಲ್ಲಿ ಕೌಂಟ್ ಡೌನ್ ಶುರುವಾಗಿದೆಯಾ? ನಾಳೆ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ ಸಿದ್ದು ಮುಡಿಗೆ ಸಿಗುತ್ತೆ. ಹೈಕಮಾಂಡ್ ಕರೆಗಾಗಿ ಸಿಎಂ ಡಿಸಿಎಂ ಕಾಯ್ತಾ ಇದ್ದಾರಾ? ಹಾಗಾದ್ರೆ ದೆಹಲಿಗೆ ಹೋದ ಬಳಿಕ ಬುಲಾವ್ ಎಂದಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಾರವೇ ಖರ್ಗೆಯಿಂದ ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಬುಲಾವ್ ಕೊಡ್ತಾರ ಹೈಕಮಾಂಡ್ ಅವರು. ವರಿಷ್ಠರು ಕರೆಯದಿದ್ದರು ದೆಹಲಿಗೆ ತೆರಳಲು ಡಿಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸ್ಪಷ್ಟತೆಗಾಗಿ ಡಿಸಿಎಂ ಡಿಕೆಶಿ ಪಟ್ಟು. ಹೈಕಮಾಂಡ್ ಭೇಟಿಯ ವೇಳೆ ಅಧಿಕಾರ ಹಂಚಿಕೆ ಪ್ರಸ್ತಾಪ. ಕೊಟ್ಟ ಮಾತಿನ ಪ್ರಕಾರ ಪವರ್ ಶೇರಿಂಗ್ಗೆ ಒತ್ತಾಯವನ್ನ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ ಬುಲಾವ್ ನೀಡಿದ್ರೆ ಸಂಪುಟ ವಿಸ್ತರಣೆ ಚರ್ಚೆಯನ್ನು ಕೂಡ ಮಾಡಬಹುದು. ಸಂಪುಟ ವಿಸ್ತರಣೆ ಚರ್ಚೆಗೆ ಸಿಎಂ ಮುಂದಾಗಲಿದ್ದಾರೆ. ಇನ್ನು ಕುತೂಹಲವನ್ನ ಕೆರಳಿಸ್ತಾ ಇದೆ ಹೈಕಮಾಂಡ್ ನಾಯಕರ ನಡೆ. ಯಾವ ನಡೆಯನ್ನ ಅನುಸರಿಸ್ತಾರೆ ಹೈಕಮಾಂಡ್ ಅಂತ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಒಟ್ಟಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಮಯ ಬಂದ್ಬಿಡ್ತಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಜನವರಿ ಕ್ರಾಂತಿಗೆ ಕೈನಲ್ಲಿ ಕೌಂಟ್ ಡೌನ್ ಶುರು. ನಾಳೆ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ ಸಿದ್ದು ಮುಡಿಗೆ ಸಿಗುತ್ತೆ. ಹೈಕಮಾಂಡ್ ಕರೆಗಾಗಿ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಕಾಯ್ತಾ ಇದ್ದಾರೆ. ದೆಹಲಿಗೆ ಹೋದ ಬಳಿಕ ಬುಲಾವ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಈ ವಾರವೇ ಖರ್ಗೆಯಿಂದ ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಬುಲಾವ್ ನೀಡುವ ಸಾಧ್ಯತೆ ಇದೆ. ವರಿಷ್ಠರು ಕರೆಯದಿದ್ರು ಕೂಡ ದೆಹಲಿಗೆ ಹೋಗ್ಲಿಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಸ್ಪಷ್ಟತೆಗಾಗಿ ಡಿಸಿಎಂ ಡಿಕೆಶಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಭೇಟಿ ವೇಳೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಕೊಟ್ಟ ಮಾತಿನ ಪ್ರಕಾರ ಪವರ್ ಶೇರಿಂಗ್ಗೆ ಒತ್ತಾಯವನ್ನು ಕೂಡ ಮಾಡ್ತಾರೆ. ಹೈಕಮಾಂಡ್ ಬುಲಾವ್ ನೀಡಿದ್ರೆ ಸಂಪುಟ ವಿಸ್ತರಣೆಯ ಬಗ್ಗೆ ಕೂಡ ಚರ್ಚೆ ಮಾಡಬಹುದು. ಸಂಪುಟ ವಿಸ್ತರಣೆ ಚರ್ಚೆಗೆ ಸಿಎಂ ಮುಂದಾಗಲಿದ್ದಾರೆ. ಕುತೂಹಲ ಕೆರಳಿಸಿದ ಹೈಕಮಾಂಡ್ ನಾಯಕರ ನಡೆ. ಒಂದು ವೇಳೆ ಏನಾದರೂ ಸಂಪುಟ ಪುನರ್ರಚನೆಗೆ ಏನಾದರೂ ಹೈಕಮಾಂಡ್ ಈಗಲೇ ನೀವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಏನಾದರೂ ಅಸ್ತು ಎಂದರೆ ಆಗ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬರೋದಿಲ್ಲ. ಆಗ ಡಿಕೆ ಶಿವಕುಮಾರ್ ಅವರ ಕನಸು ಭಗ್ನ ಆಗುತ್ತೆ. ಹಾಗಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಹೈಕಮಾಂಡ್ ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಯಾವುದೇ ರೀತಿಯ ಬುಲಾವನ್ನ ಕೊಟ್ಟಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋದ ನಂತರ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಿಮ್ಮಿಬ್ಬರನ್ನು ಕೂಡ ಕಳ್ತೀನಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಹೈಕಮಾಂಡ್ ನಿಂದ ಕರೆ ಬಂದಿಲ್ಲ. ಒಂದು ವೇಳೆ ಈ ವಾರವೇ ಕರೆ ಬರುವ ಸಾಧ್ಯತೆ ಇದೆ. ಅಂದ್ರೆ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಸಮಯಾವಕಾಶ ಕೂಡ ಸಿಗಬಹುದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಶತಾಯ ಗತಾಯ ನಾನು ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಈಗ ಏನ್ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಕೂಡ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವ ಕನಸು ಈಡೇರ್ಲಿಕ್ಕೆ ಈಗ ಸನ್ನಿಹಿತವಾಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮುರಿತಾರೆ. ಹಾಗಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಹೋಗಿ ಡಿಕೆ ಶಿವಕುಮಾರ್ ಅವರು ಸ್ವತಃ ಚರ್ಚೆಯನ್ನ ಮಾಡ್ತಾರಾ ಈ ಒಂದು ವಿಚಾರವಾಗಿ ಅಂತ? ಸಾಹಿತ್ಯ ಅದು ಸದ್ಯಕ್ಕಂತೂ ಸಾಧ್ಯ ಆಗ್ಲಿಕ್ಕಿಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಳ್ಳುವಂತಹ ವಿಚಾರ ಆಗಿರ್ಬೋದು ಅಥವಾ ಅವರು ಅಲ್ಲಿಗೆ ಕರೆಸಿ ಅವರನ್ನ ಮಾತನಾಡುವಂತಹ ಗೋಜಿಗೆ ಇನ್ನೂ ಕೂಡ ಹೋಗಿಲ್ಲ. ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿ ಇರೋದ್ರಿಂದ ಅವರು ಬರೋದು ಕೂಡ 2-3 ದಿನ ತಡ ಆಗುತ್ತೆ ಅನ್ನುವಂತಹದ್ದಿದೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಈಗ ಆಲ್ರೆಡಿ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತಹದ್ದು, ನೀವು ಸ್ಥಳೀಯವಾಗಿ ಹುಟ್ಕೊಂಡಿರುವಂತಹ ಸಮಸ್ಯೆಯನ್ನ ನೀವು ಅಲ್ಲೇ ಬಗೆಹರಿಸ್ಕೋಬೇಕು. ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಈ ಹಿಂದೆಯೂ ಕೂಡ ಮಾತನಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ್ರು. ಇದ್ರ ಜೊತೆಗೆ ಅದಕ್ಕೆ ಪೂರಕವಾಗಿದ್ದಂತೆಯೇ ಇತ್ತು ಹಿಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಎಲ್ಲವೂ ಕೂಡ. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು ಕರೀದೇ ಇರ್ಲಿ ನಾನು ಹೋಗ್ತೇನೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಇದ್ದಾರೆ. ಆದ್ರೆ ಅವರು ಸಿಗ್ತಾರೆ ಸಿಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದ್ರ ಜೊತೆಗೆ ಈಗ ಏನು ಮತ್ತೊಮ್ಮೆ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ಬೇಕು ಅನ್ನುವಂತಹ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹದ್ದು ಅಥವಾ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತಹ ಹೇಳಿಕೆ ಅಂದ್ರೆ ಅಲ್ಲಿಗೆ ಕರೆಸಿ ನಾನು ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತಹದ್ದೇನಿದೆ ಎಲ್ಲವೂ ಕೂಡ ಸದ್ಯಕ್ಕೆ ಅಂತೆ ಕಂತೆಗಳಂತೆಯೇ ಇದೆ.
ಆ, ಈಗ ಅಂದ್ರೆ ಈ ವಾರದಲ್ಲಿ ಬಹುತೇಕವಾಗಿ ಅವರಿಗೆ ಒಂದು ಕರೆ ಬರಬಹುದು, ಮಾತನಾಡಬಹುದು ಅಂದ್ರೂ ಕೂಡ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಬರುವಂತಹದ್ದು ಕೂಡ ತಡ ಆಗಬಹುದು. ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರಿಗೆ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಿ ಕೊಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಯಾವಾಗ ಹೈಕಮಾಂಡ್ ಕರೆಯುತ್ತೆ ಅಂತ. ಕರೆದ್ರೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡುತ್ತಾ ಅಥವಾ ಕೇವಲ ಸಚಿವ ಸಂಪುಟ ವಿಚಾರವನ್ನ ಮಾತ್ರ ಅಂದ್ರೆ ರೀಶಫಲ್ ಮಾಡ್ಬೇಕು ಅನ್ನುವಂತಹ ಮೀಟಿಂಗ್ ಮಾತನಾಡುತ್ತಾ ಕಾದ್ ನೋಡ್ಬೇಕಾಗತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.